ಎಲ್ಲ ಹಾಕಿನಿ ಅಂತ ಮಾಡೇನಪ್ಪ. ಇನ್ನು ಉಳಿದಿದ್ದಂದರೆ ದಿನಸಿ ಸಾಮಾನೆಲ್ಲ ಸ್ವಲ್ಪ ಹಾಕ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೆ. ಅದನ್ನು ಕೇಂದ್ರಿಗೆ ಬೇಡ ಅಂತದೆ. ಒಂಥರ ಹಠಮಾರಿ ಅಂದರೆ ಈಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾದರೂ ತೆಗೆದು ವಾಪಸ್ ನಾನು ಇದಕ್ಕೆ ಹಾಕಿಡ್ದೆ ತಗೊಂಡೋಗು ಅಂತ. ಒಂದು ಲೆಕ್ಕಕ್ಕೆ ಅದು ಸಾಮಾನ್ಯ ನಾವೆಲ್ಲ ತಗೊಂಡೋಗಿ ಇಲ್ಲಿಂದ ಸಲಿಗೆ ಕೊಡಬಾರ್ದು. ಎಂತ ಈಗ ಹೋದಕ್ಕೆ ಒಂದೇ ಸತಿ ಬೇಳೆಕಾಳು ಹೊಟ್ಟೆಗೆ ಸೇರದೇ ಇದ್ದರೆ ಕೊಬ್ಬರಿ ಜ್ಞಾನತ ಅದೇ ಕೊಬ್ಬರಿ ಒಂದು 10-20 ಹಾಕ್ಕೊಂಡು ಹೋಗ್ಬೇಕು. ಏನು ಅಲ್ಲಿದ್ದೊಬ್ಬರ್ತಿ ಮಾರ್ಕೆ ತಿನ್ನೋಕ್ಕೆ ಸಮ ಆಗ್ಯಾವೇನು ಸೇರಿದ್ರೆ ಸುಲ್ದಿಡಕ್ಕೆ ಹೇಳಿದ್ನಪ್ಪ. ಎಂತ ಮಾಡ್ಯಾರ ಹಾಗೆ ನಮ್ಮ ತಿಂಗಳದೇನಾರು ಕೊಬ್ಬರಿಲೆ ಸಾರು ಮಾಡ್ಕೊಂಡು ತಿಂದಿದ್ರೆ ಆತಿತ್ತು. ಏನೋ ಒಂದೊಂದು ಸತಿ ಹಠ ಮಾಡ್ತಾನೆ, ಹೊಟ್ಟೆ ಹಸುವಾಗ್ತದ ಎಂಥದ ಎದ್ಕೊಂಡು ಯಾರೋ ಹೇಳಿಬಿಟ್ಟಾರಂತೆ ತಾಯಿ ಹಾಲು ಒಂದೇ ಸಾಕು ಅಂತ. ಹಾಗೆ ತಾಯಿ ಗಟ್ಮುಟ್ಟಾಗಿರ್ಬೇಕು. ಇದು ಈ ನಮ್ಮನೆ ಜ್ಞಾನ ಮಾಡ್ತಾ ಕೂತ್ರೆ ಹಾಲು ಗಾರಿ ಹೋಗ್ತವೆ. ಹಂಗಾಗಿ ಆ ಹುಡುಗಿದ ಮೇಲೆ ಎಂಥರ ಹಾಕಿದ್ಲಿ ಕೊಬ್ಬರಿ ಹಾಕಿಬೇಕು. ತುಪ್ಪ ಹಾಕಿನಿ, ಕೊಬ್ಬರಿ ಹಾಕಿನಿ, ಬಾಳೆ ಸಾಮಾನೆಲ್ಲ ಹಾಕಿನಿ. ಖಾರ ಸಾಮಾನು ಜಾಯ್ಕಾಯಿ ಬಜತೆಯ ಕೊಲ್ಲೊಂದು ಹಾಕಬೇಕು. ಹಾಕಬೇಕು ಇಲ್ಲಿಂದಾನೆ ತಗೊಂಡೋಗ್ತೀನಿ. ಇನ್ನು ಅವನ್ನೆಲ್ಲ ಸಹ ಮಾಡಿ ಇಡ್ತಾರೆ ಮತ್ತೆ ಅಂತಾರೆ ಎಲ್ಲ ದೇವ್ರ ನಡ್ಸ್ಕೊಟ್ಟಿನ ಅಂತ ಅಂತಾನೆ. ಆದರೆ ಅದಕ್ಕೂ ಆಗ್ತದೆ. ಒಳ್ಳೆ ತಗೊಂಡೋಗಿ ಇಟ್ಟು ಬರ್ತೀನಿ. ಕೊಲ್ಲಾರಿ ಕಾರ್ ಬಂದಮೇಲೆ ತಗೊಂಡೋಗಿ ಹಾಕಿದ್ರೆ ಸಾಕು. ಇನ್ನು ಇಲ್ಲಿ ಅಂತ ಕೇಳಲ್ಲ, ಅದು ನಾನೇ ಜ್ಞಾನ ಮಾಡಿ ಹಾಕಬೇಕು. ಇಲ್ಲ ಮತ್ತೆ ಅಂತ ಅಲ್ಲ, ನಿಮಗೆ ಗೊತ್ತಲ್ಲ ಈಗ ಸರಿತಾ ಹೋಗಲೇಬೇಕು ಅಂತ ಕೂತ್ಕೊಂಡದೆ. ಹಾಗಾಗಿ ಈಗ ಬರೀ ಕೈಯಲ್ಲಿ ಹೆಂಗೆ ಹೋಗೋದು ಮಾರ, ಅಲ್ಲಿ ಏನು ಹಾಕಿ ಕೂತದ ನಿಮಗೆ ಗೊತ್ತಲ್ಲ ಅಲ್ಲವ ಹೆಂಗೆ ಅಂತ. ಅದಕ್ಕೆ ಎಲ್ಲ ಒಂದು ಚಿಚೂರು ಹಾಕಿತಾ ಇದ್ದೆ. ದಿನಸಿ ಸಾಮಾನು ಹಾಕಿದ್ರೆ ಏನಂತದ ಅಂತೇಳಿ ಅದೇ ಜ್ಞಾನ ಮಾಡ್ತಾ ಇದ್ದೀನಿ. ನೋಡ್ಬೇಕು. ತೆಂಗಿನ ತೋಟ ಅದರಲ್ಲಿ ಎಂತಕ್ಕೆ ಕೊಬ್ಬರಿ? ತೆಂಗಿನ ತೋಟಕ್ಕೆ ಹೋದ ಭಾರ ಸುಮ್ಮನಿರಿ ನೀನು. ಇಲ್ಲಿ ಹೆಡ್ಲಂದು ಯಾರು ತಗೊಳಲ್ಲೇನು, ಹಂಗಾಗಿ ಮಾರಲೇನು. ಮತ್ತೆ ಇದ್ದಿದ್ದು ಎಲ್ಲ ಮಾರ ಆಗ್ಯದೆ. ಮನೆ ಒಳಗೆ ಹೋಗಿ ನೋಡಿದ್ಮೇಲೆ ಗೊತ್ತೇನು ಏನಾಗಿದೆ ಅಂತ. ಹಾಗಂದು 20-30 ಸೇರು ಅಕ್ಕಿನೂ ಹಾಕಿಬೋದಿತ್ತು. ಇದೊಬ್ಳು ಕೇಳ್ಬೇಕತ್ತಲ್ಲ. ಇಲ್ಲ ಬಾಣ್ತಿ ಅಕ್ಕಿನ 4 ತನ ಇಲ್ಲಿ ಸಮ ಮಾಡಿ ಇಟ್ಕೊಂಡಿನಿ, ತಗೊಂಡು ಹೋಗ್ತೀನಿ. ಈ ಪೂರ್ತಿ ಅಪ್ಪುಟ್ಟು ಬಿಟ್ಟರೆ ಅವರಿಗೂ ಹಾಗೆ ಇದಾಗ್ತದೆ. ಅದಕ್ಕೆ ನಾನು ಫಸ್ಟ್ ಒಂದು 15 ದಿವಸ ಗಟ್ಟಗ್ರಾಗಿ ಬಾಣತನೇ ಮಾಡ್ತೀನಿ. ನೋಡಿದ್ಮೇಲಾರು ಬುದ್ಧಿ ಬರ್ತದೆ ಎಂಥದ್ದು ನೋಡ್ಬೇಕು. ಎಂತಕ್ಕೆ ಒಂದು ಸರಿ ತುಂಬ ಕೇಳ್ತೀನಿ ಎಂತ ಹಾಕೋದು ಬಿಡೋದು ಅಂತ. ಅದು ಎಲ್ಲದನ್ನೂ ಬೇಡ ಅಂತದೆ. ಸರಿತಾ ಬಾಲ್ ಮುಳುಗ್ತಾ ಅದನ್ನ ಮುಲ್ಸ್ ಹೇಳ್ತೀನಿ. ಬಿಟ್ಟಲ್ಲ ಅದೇನೆ. ಮುಲ್ಸು ಫಸ್ಟ್ ಮುಲ್ಸು, ಆಮೇಲೆ ಇಲ್ಲಿ ಮಾತಾಡೋಕೆ ಬಂದರು ಸಯ್ಯ ಎಲ್ಲ ಸಮ್ಮಾಡಿಡ್ತೀನಿ. ಅವ್ನು ಮುಲ್ಸೆ ಬಾ. ಮಲಗ್ದ ಕಣಮ್ಮ, ಕನ್ಫರ್ಮ್ ಮಾಡ್ಕೊಳಕ್ಕೆ ಅಲ್ಲೇ ನಿಂತಿದ್ದೆ ಅಷ್ಟೆ. ನೀವು ಸಣ್ಣ ಮಾತಾಡೋ ಮಾತ್ರ ಆತ. ಹ್ಞೂ ಮರತೆ ಸರಿತಾ, ಸಣ್ಣನೇ ಮಾತಾಡಿದ್ದಲ್ಲೇ. ನಾ ಇನ್ನು ಮೈಗೆ ಸೆಟ್ ಹಾಕೊಂಡಿನ ಈಗೇನ. ಇಷ್ಟು ಸಣ್ಣ ಮಾತಾಡಿ ನಿನ್ನ ಮಗ ಹೇಳೋದಾದ್ರೆ ಅಲ್ಲಿ ಕರ್ಕೊಂಡೋದ್ಮೇಲೆ ಎಂತ ಮಾಡ್ತೀಯ? ನಿನ್ನ ಅತ್ತೆದಂಕನೂ ದೊಂಟೆ ಬಾಯಿ ಬಿಟ್ಟರೆ ಏನೋ ಒಂದು ಮೈಲು ದೂರಕ್ಕೆ ಅಂತದೆ. ಆತಲ್ಲ ಇದು ಎಂಥದೋ ಜ್ಞಾನ ಮಾಡಿ ಕೇಳೋಕ್ಕೆ ಅಂತ ನಿನ್ನ ಕರ್ದೆ ಮಾರತಿ. ಕರೆದು ಕೂಡಲೇ ಬರೋದು ಇಲ್ಲ ನೀವು. ಇದು ಎಂತ ಕೇಳೋಕ್ಕಂತ ಕರೆದೆ? ನಂಗೆ ಗೊತ್ತು ನೀ ಎಂತ ಕರೆದಿದೆ ಅಂತ. ನಾಡ್ದೆ ಹೋಗ್ಬೇಕಾನೆ ಮರತಿ, 2 ದಿವಸ ಇದ್ದು ಹೋಗು ಅನ್ನಕ್ಕ ಕರೆದಿಯ. ಹೌದಾ ಸುಳ್ಳೆ ಹೇಳ? ಇಲ್ಲ ಮರತಿ, ಇಷ್ಟೆಲ್ಲ ಆದಮೇಲೆ ನಾ ಈಗ ಮತ್ತೊಂದು ದಿವಸ ಇದ್ದು ಹೋಗು ಅಂತ ಹೇಳಕ್ಕೆ ಕೂತೀನ. ಹಂಗೆ ಹೇಳಿದ್ರು ನೀ ಏನಾರು ಇರ್ತೀಯ? ಇದು ಅದಲ್ಲ. ಈಗ ಹೋದ ಕೂಡಲೇ ಎಂತಕರೆ ಈಗ ನಿನ್ನ ಮನಸ್ಸಿಗೆ ಈಗ ನನಗೆಲ್ಲ ಸಾರು ಪಲ್ಯ ಮಾಡದೇ ಇದ್ದರೆ ಏನು ಅನ್ಕೋತಾರೇನೋ ಅಂಥೇಳಿ. ಅದಲ್ಲದೆ ಈಗ ಹೋಗೋಕ್ಕೆ ಬಾಲೆ ನೋಡೋಕ್ಕೆ ಅಂತ ಸುಮಾರು ಜನ ಎಲ್ಲ ಬರ್ತಿರ್ತಾರೆ. ಊಟದ ಖರ್ಚು ಹಮನೆಯ. ಅದು ನಿನ್ನ ಅತ್ತೇನು ಬೇಳೆಕಾಳೆಲ್ಲ ಅದು ತಗೊಂಡು ಗೊತ್ತಾ ಜೋಡಿಸಿಡೋಕ್ಕೆ. ಎಲ್ಲ 1 kg ತಗೋಬೋದನು ಅಂತ ನೋಡಿದೆ.
ಇಲ್ಲಿಂದನೇ ತಗೊಂಡು ಹೋಗೋದು ಹೋಗೋದಾರೆ. ಓ ಅಮ್ಮ, ನೀ ಏನು ಹೇಳಕ್ಕೆ ಹೊರಟೀಯ ಅಂತ ನಂಗೆ ಗೊತ್ತಾಯ್ತು. ನಾನು ಹೇಳ್ತೀನಿ ಈಗ. ದಿನಸಿ ಸಾಮಾನು ಎಲ್ಲ ಸಾಮಾನು ಮನೆಯಿಂದ ನಿಮ್ಮ ಮನೆಗೆ, ನಮ್ಮ ಮನೆಯಿಂದ ನಿಮ್ಮ ಮನೆಗೆ ತಗೊಂಡು ಹೋಗೋಣ. ಒಂದೇ ಮಾತು. ಅದನ್ನು ಯಾಕೆ ಅಷ್ಟು ಸುತ್ತಿ ಬಳಸಿ ಹೇಳ್ತೀಯ? ಎಂತ ತಗೊಂಡು ಹೋಗೋದು ಬೇಡ. ಎಷ್ಟು ಸತಿ ಹೇಳ್ತೀನಿ ಅಮ್ಮ. ನೀವು ನಂಗೆ ಹೇಳ್ತೀಯ ಮತ್ತೆ ನೀ ಬುದ್ಧಿ ಕಲಿಯಲ್ಲ ಅಂತ. ನೀವ್ಯಾವಾಗ ಕಲಿಯೋದ? ಅಲ್ಲ, ಈಗ ನೆಂಟರು ಬರ್ತಾರೆ, ಬಾಲೆ ಮಾತಾಡ್ಸಕ್ಕೆ ಬರ್ತಾರೆ, ಅವ್ರಿಗೆ ಅಡುಗೆ ಮಾಡೋಕ್ಕೆ ಬೇಕು, ನಾನು ಇಲ್ಲಿಂದ ತೊಗೊಂಡು ಹೋಗ್ತೀನಿ. ಇದು ಖಾಲಿ ಆದಮೇಲೆ ಏನು ಹೇಳ? ಮತ್ತೆ ಇಲ್ಲಿಗೆ ಬಂದು ತೊಗೊಂಡೋಗ್ಲಾ? ಇನ್ನೊಂದು ಸತಿ ತರೋಲ್ಲ ಅವರು. ಇಲ್ಲಿಂದ ನೀ ಏನಾರು ತೊಗೊಂಡೋದೆ ಅಂದರೆ ಇನ್ನು ಹಂಗೆ ಇರ್ತಾರೆ. ನೋಡಿ ನಾರ್ದು ಸಂಕಟಕ್ಕೆ ನಾನೇ ಮತ್ತೆ ಬಂದು ಇಲ್ಲಿಂದ ತೊಗೊಂಡು ಹೋಗ್ಬೇಕಾಗ್ತದೆ. ಬೇಕಾದ ಸುಮ್ಮನೆ ಇರೋ. ಯಾವ ಸಾಮಾನು ತೊಗೊಂಡು ಹೋಗೋದು ಬೇಡ. ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಮನೆಗೆ ಬಾಣ್ತಿ ತೊಟ್ಲು ಬಾಲೆ ಬಾಣ್ತಿ ಕರ್ಕೊಬತ್ತಿದ್ದೀವಿ, ಜೊತೆಗೆ ಬರ್ತಾರೆ, ನಾವೇನಾರು ಮನೇಲಿ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಅಂದರೆ ಬೇಡ ಬಿಡು. ನಾನೇನು ಬೇಜಾರು ಮಾಡ್ಕೊಳಲ್ಲ. ನೀನು ಸ್ವಲ್ಪ ದಿವಸ ಒಂಚೂರು ಅಡ್ಜಸ್ಟ್ ಮಾಡ್ಕ. ನಾನು ಗೊತ್ತು ಆಮೇಲೆ ಏನು ಮಾಡ್ಬೇಕಂತ ಗೊತ್ತು ನನಗೆ. ಅಲ್ಲ, ನೀನಾರು ಎಂತಾರು ಒಂಚೂರು ಹೊತ್ತಿಗೆ ಸರಿಯಾಗೆಲ್ಲ ತಿನ್ಬೇಕೆ. ಹಾಲಿಲ್ಲ. ಈಗ ಅಲ್ಲಿಗೆ ಹೋದ್ಮೇಲೆ ಮತ್ತೊಂಥರ ಟೆನ್ಷನ್ನಿಗೆ ಮತ್ತು ಹಾಲು ಗಾರಿ ಹೋಗ್ತದೆ. ಆ ಬಾಲ್ಯಕತೆ ಏನಾಗ್ಬೇಕು ನೋಡೋಣ ಹೇಳು. ನೀವು ಹೊಟ್ಟೆ ತುಂಬ ಕುಡಿಸಿ ಮಲಸ್ತೆ ಅಂದರೆ ದೇವರ ಮರಿ ಅಂದೇನಾರು ಕಾಟ ಅದೆಯಾ ನೋಡು ಎಂತ ಮಾಡ್ತೀಯ ಅಂತ. ಇಲ್ಲ ಅಮ್ಮ, ಹಾಗೆಲ್ಲ ಏನಾಗಲ್ಲ. ನೀನು ತಲೆ ಬಿಸಿ ಮಾಡ್ಕೋಬೇಡ. ನೀ ಹೆಂಗೋ ಸ್ವಲ್ಪ ದಿವಸ ಇರ್ತೀಯಲ್ಲ, ಹಂಗೆ ಇನ್ನೊಂದು 20 ದಿನ ಬಿಟ್ಟು ಅವನಿಗೆ ಮಣ್ಣಿಗೆಲ್ಲ ಏನೇನು ಹಾಕಬೇಕು ಅಂತ ಕೇಳಿ ರೆಡಿ ಮಾಡಿಕೊಂಡು ನಾನೇ ಹಿಟ್ಟು ಮಾಡ್ತೀನಿ. ಅದನ್ನು ಹಾಕೋಣ. ಏನೇನು ಬೇಕೋ ಅದೆಲ್ಲ ನಾನೇ ತರಿಸ್ಕೊತೀನಿ. ನೀನು ಮತ್ತೊಂದು ಸತಿ ಈಗ ಅದಕ್ಕೆ ಇಲ್ಲಿಂದ ತೊಗೊಂಡು ಬರ್ಬೇಕಾ ಅವೆಲ್ಲ ಹೇಳಬೇಡ. ನಾನು ತರಿಸ್ಕೊತೀನಿ. ಏನು ತೊಂದರೆ ಆಗದೆ ಇದ್ದಂಗೆ ನಾನು ನೋಡಿಕೊಂಡ್ರೆ ಸಹಿಯಲ್ಲ. ನೀ ತಲೆ ಬಿಸಿ ಮಾಡ್ಕೋಬೇಡ ಅಮ್ಮ. ಏನವ ಧೈರ್ಯವಾಗಿ ಮಾತಾಡೋದು ನೋಡಿದ್ರೆ ಒಂಚೂರು ಸಮಾಧಾನ ಆಗ್ತದೆ. ಇದೇ ಧೈರ್ಯದಲ್ಲಿ ಬುದ್ಧಿವಂತಿಕೆಯಲ್ಲಿ ಅಲ್ಲೂ ಸಂಸಾರ ಮಾಡು. ಸಂಸಾರ ಯಾಕೆ ಆಗಲ್ಲ ನೋಡ್ತಾ ಇರೋ. ಸಲಿಗೆ ಮಾತ್ರ ಕೊಟ್ಕೋಬೇಡ ಯಾವುದಕ್ಕೂ. ನಿನ್ನ ಅತ್ತಿಗೆ ಆಗಲಿ ಗಂಡಗೆ ಆಗಲಿ ಹೋದಳೆ ಅಡುಗೆ ಮನೆಗೆ ಹೊಕ್ಕೊಂಡು ಬಡ್ಡು ಬಳಿಯೋಕ್ಕೆ ಶುರು ಮಾಡಬೇಡ. ಸ್ವಲ್ಪ ದಿನ ಮುಂದೊಂದೇ ಬಿಟ್ಕೊಡ್ಲಿ. ಒಂದೇ ಸತಿ ಎಲ್ಲ ಇದು ಮಾಡೋದು ಬೇಡ. ಇಲ್ಲ ನಾನು ಅಂದ್ಕೊಂಡಿನಮ್ಮ. ನಾನು ಸುಮಾರೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿನಿ. ನಾನು ಅದೇ ಪ್ರಕಾರನೇ ಹೋದೀನಿ. ಆದರೆ ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಅಮ್ಮ. ಒಂದು ಪಕ್ಷ ನಾವು ಎಂತಕಾರು ನಾವು ಒಂಚೂರು ಜಗಳ ಮಾಡಿಕೊಂಡ್ರೆ ನೀನು ಅದು ಕಿವಿ ಕೊಡೋಕ್ಕೆ ಹೋಗಬೇಡ. ಬಾಲೆ ಒಂದು ನೋಡ್ಕೊಂಡು ಇದ್ಬೇಡು ಸಾಕು. ಅವೊಬ್ಬಲ್ಲಿಗೆ ಅಡ್ಜಸ್ಟ್ ಆದಮೇಲೆ ನಾನು ನೋಡ್ಕೊತೀನಿ. ಹ್ಞೂ ಮಗನೇ, ನಾನು ಮತ್ತೆ ಬರೋದು ಎಂತಕ್ಕೆ? ಬಾಲೆ ಜೊತೆ ಇರೋಕ್ಕೊಬ್ಬರು ಬೇಕಲ್ಲ. ಅವೊಂಚೂರು ಸಾಧಾರಣಕ್ಕೆ ಅಲ್ಲಿಗೆ ಹೊಂದ್ಕೊಂಡ್ಬಿಟ್ರೆ ನಾನು ಬರ್ತೀನಿ. ಹೆಚ್ಚಂದ್ರೆ ಒಂದು 15 ದಿವಸ ಇರ್ತೀನಿ ಆತ. ಮತ್ತು ಈ ಕಡೆ ಬರ್ತೀನಿ. ನಿಮಗೆ ಗೊತ್ತಲ್ಲ ಅಪ್ಪಾಜಿ ಇಲ್ಲಿ ಹೆಂಗೆ ಇದು ಮಾಡ್ತಾರಂತ. ಹೊತ್ತಿಗೆ ಉಣ್ಣಲ್ಲ, ತಿನ್ನಲ್ಲ, ಏನಾರು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಹಾಗಾಗಿ ಇದು ಇರ್ತೀನಿ ನಾನು. ಹಾಗೇನು ಹಿಂದೆ ಬಿಟ್ಟು ನಾಡೇನು ಬರೋಲ್ಲ. ನಾನು ಇರ್ತೀನಿ. ಹಂಗೆ ಆಡಪಾಡ ಯಾರು ಬರೋದು ಹೋಗೋದು ಮಾಡ್ತಿರ್ತಾರೆ. ಹ್ಞೂನಮ್ಮ, ಅದನ್ನು ನೀನು ಹೇಳ್ಬೇಕಾ? ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀನು ಅಷ್ಟು ದಿವಸ ಬಿಟ್ಕೊಳಕ್ಕೆ ನಂಗೆ ಒಂಥರ ಆತಾದೆ. ಅಪ್ಪಾಜಿ ಹೆಂಗೀಗ ಊಟ ತಿಂಡಿ ಎಲ್ಲ ಮಾಡ್ತಾರೋ ಮಾಡಲ್ಲ ಅಂತ. ಅದ್ರ ಅನಿವಾರ್ಯ ಅಮ್ಮ. ಹಾಗಾಗಿ ಅಲ್ಲಿ ಒಂದು ಕೆಲಸ, ಆ ಅಜ್ಜಿ ಜೊತೆ ಸೇರೋಕ್ಕೆ ಶುರು ಮಾಡಿದ್ರೆ ಅವ್ರ ಜೊತೆನೇ ಇರ್ತಾನೆ. ಅಷ್ಟೊತ್ತಿಗೆ ನೀನು ಬರ್ಬೋದು. ಹ್ಞೂ ನೋಡ, ಮತ್ತೆ ಸರಿತಾ ಬಾಲೆ ಕೈಯಲ್ಲಿ ಬಂದು ದುಡ್ಡು ನೀನು ಇಲ್ಲೇ ಇಟ್ಟು ಹೋಗ್ಬೇಡ. ನಿನ್ನ ಅಪ್ಪನ ಹತ್ರ ನಾನು ಬ್ಯಾಂಕಿಗೆ ಹಾಕಕ್ಕೆ ಹೇಳ್ತೀನಿ. 1 ರೂಪಾಯಿ ತಗೊಂಡು ಹೋಗ್ಬೇಡ ನೀ ಅಲ್ಲಿಗೆ. ಅದೊಂಥರ ಗಂಡಸ್ರ ಸ್ವಭಾವ. ಈಗ ನಿನ್ನ ಅಪ್ಪಾಜಿಯಾರು ಅಷ್ಟೇಯ. ಬಾಣ್ತಿ ಬಂದೆ ಅಂದ ಕೂಡಲೇ ಫಸ್ಟ್ ಕೇಳೋದೆ ಬಾಲೆ ಕೈಯಲ್ಲಿ ದುಡ್ಡು ಎಷ್ಟು ಬಂದದೆ ಅಂತ. ನಾನು ನೋಡಿ ಎಲ್ಲ ಎತ್ತಿದ್ದು ಕೊಟ್ಟಿದ್ದು. ಆವಾಗ ಈಗ ಕಾಣಬಾರ್ದ? ನೀನು ಮಾತ್ರ 1 ರೂಪಾಯಿ ತೊಗೊಂಡು ಹೋಗ್ಬೇಡ. ಎಂಥರ ಅವನಿಗೆ ಎಂಥರ ಒಂದು ಮಾಡ್ಸಾಕದೇ ಈ ಬಂಗಾರ ರೇಟೆಲ್ಲ ಆತ. ಅದಕ್ಕೇನು ಅದೇ ದುಡ್ಡು ಬೇಕನ್ನೋದಿಲ್ಲ. ಫಿಕ್ಸಿಟಿಗೆ ಹಾಕಿಟ್ಬಿಡ್ಬೋದು. ಇರಲಿ, ಬರೋ ಕಾಲಕ್ಕೆ ಬರ್ತದೆ. ಹ್ಞೂನಮ್ಮ, ನಾನು ಅದನ್ನೇ ಯೋಚನೆ ಮಾಡಿದ್ದೆ. ತೊಗೊಂಡೋಗಲ್ಲ ಇಲ್ಲಿಂದ. ಅಪ್ಪಾಜಿ ಹತ್ರ ಹೇಳು, ನನ್ನ ಅಕೌಂಟಿಗೆ ಹಾಕಕ್ಕೆ ಹೇಳು.
ಇಲ್ದಿದ್ದು ನಿಮ್ಮದೇ ಯಾರ್ದಾರ ಅಕೌಂಟಲ್ಲಿದ್ದರೂ ಆತದೆ. ಇರಲಿ ಬಿಡು, ಎಂಥ ಕಾರ ಆಗ್ತದೆ. ಪೂರ್ವಿತನ ಅಕೌಂಟಲ್ಲೂ ಬೇಕಾದ್ರೆ ಹಾಕಿದ್ರು ನಡೀತದೆ. ಅದೆಲ್ಲ ನಂಗೆ ಗೊತ್ತಾಗ್ಯದಮ್ಮ. ನಾನು ಮೊದಲೇ ನಂಗೆ ಇದ್ದೀನಿ ಅಂತ ತಿಳ್ಕೊಂಬೇಡ. ನೀನೇ ಅಲ್ಲಿ ಬತ್ತೀಯಲ್ಲ, ಗೊತ್ತಾಗ್ತದೆ ನೋಡಿ ನಿಂಗೆ. ನಾನು ಹೋಗುವಾಗ ಅಲ್ಲಿ ಏನಾದ್ರು ಸಾಮಾನು ಗೀಮಾನು ಎಲ್ಲ ಮನೇಲಿ ಇಲ್ಲದೆ ಇರ್ಬೇಕಲ್ಲ, ಒಬ್ರೊಬ್ರಿಗೂ ಬಲಿ ಬಿಡಿಸ್ತೀನಿ. ಬೇಡ ಬೇಡ, ಹೋದೊಳೆ ನೀನು ಅವನ್ನೆಲ್ಲ ಶುರು ಮಾಡಿಬಿಡ. ಹೋದೊಳೆ ಅನ್ನೋದೇ ಅಲ್ಲ, ಯಾವಾಗಲೂ ಎಂಥದ್ದು ಹೇಳೋಕ್ಕೋಗ್ಬೇಡ. ಏನು ಬೇಕೇ ಬೇಕಾತೆ ನಿಧಾನದಿಂದ ಹೇಳು. ಹಾಗಲ್ಲ ಹಿಂಗೆ ಈಗ ಬೇಕು ನಿಮ್ಮ ಮಾವನ ಹತ್ರ ಹೇಳು. ನಿನ್ನ ಗಂಡನ ಹತ್ರ ಏನು ಹೇಳಿದ್ರೆ ಮತ್ತೆ ನೀನು ಸಿಟ್ಟು ಮಾಡ್ತೀಯ? ಇಲ್ಲ ಮರತೆ, ಯಾರ ಹತ್ರನಾರು ಅಂತ ಹಿಂಗೆ ನಿಧಾನದಿಂದ ಹೇಳಿ ತರಿಸ್ಕ್ಯ. ಜಗಳ ದುಂಬಿ ಮಾತ್ರ ಮನೇಲಿ ಮಾಡೋಕ್ಕೆ ಹೋಗ್ಬೇಡ ಸರಿತಾ. ಇದು ಎದಲ್ಲಿ ಹಾಲ್ಗಾರ್ತದೆ, ಹಾಲ್ಗಾರ್ಬಿಡ್ತದೆ. ಮನಸ್ಸೆ ಭಾಳ ಯೋಚನೆ ಮಾಡ್ದಂಗೆ ಕೂಗಿ ಮಾಡಿ ಜಗಳ ಮಾಡ್ದಂಗೆ ಹಾಲ್ಗಾರ್ತದೆ. ಹುಡುಗ ಹಾಲು ಸಾಕಾಗಲ್ಲ. ಅದನ್ನು ಮಾತ್ರ ಮಾಡಲೇಬೇಡ ನೀನು. ಭಾಳ ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ ಅನ್ನೋ ಬೇಕಾದ್ರೂ ನಾನು ಮಾತಾಡೋಣ. ಅಲ್ಲಿ ತನಕ ನೀ ಅಂತ ಹೇಳೋಕ್ಕೋಗ್ಬೇಡ. ಏನು ಬೇಕಾದ್ರೂ ಉಪಾಯದಲ್ಲೇ ತರಿಸ್ಕೋಬೇಕು. ಹಾಗಲ್ಲ ಹಿಂಗೆ, ಹಿಂಗಲ್ಲ ಹಾಗೆ ಅಂತ ಹೇಳಿ. ಈ ಕರವಿಗೆ ಅಂತ ಮಾಡೋದು ಮಾರತಿ. ಬಾಲಿಗೆ ಮಣ್ಣೆ ತಿನ್ಸೋ ಕೆಲಸ ಮಾಡ್ತೀನಿ ಅಂತೀಯ. ಎಂತ ಈಗ ನೀರಲ್ಲಿ ಬೇಯಿಸೋಕ್ಕಾಗ್ತದ? ಹಾಲು ಇಲ್ಲಿರೋದು ಎಮ್ಮೆ ಹಾಲು. ಅದಕ್ಕೊಂದು ವ್ಯವಸ್ಥೆ ಆಗ್ಬೇಕಲ್ಲ. ಈಗ ನಮ್ಮ ಮನೆಯಲ್ಲೇ ಈಗ ಬಿಳಿ ಹಂಡದ್ದು ಅದೆಯಲ್ಲ, ಅದನ್ನು ತಗೊಬಂದು ಬಿಟ್ಟಿದ್ರೆ ಬೇಕಂಬಷ್ಟು ಆತಿತ್ತು ನಿಮಗೆ ಹಾಲು. ಈಗ ಗನ ಕೊಡ್ತಾರೆ. ಇನ್ನೊಂದು 6-7 ತಿಂಗಳಿಗಂತೂ ಮೋಸಿರಲ್ಲ. ಎಂತಕ್ಕೆ ಈಗ ತವ್ರ ಮನೆಯಿಂದ ದನಿನ ಕೊಟ್ಟು ಕಳಿಸ್ಬಾರ್ದಂತ ಹೆಣ್ಮಕ್ಳಿಗೆ. ಇದ್ದವೇ ಕರ್ಕರೆ ಹೆಚ್ಚಾಗ್ಯಾವೆ. ಹಾಗಾಗಿ ನಾನು ಇದು ಮಾಡಿದೆ. ನೀವೊಂದು ಕೆಲಸ ಮಾಡು, ಎಲ್ಲರೂ ಒಂದು ದನನೇ ತರಕ್ಕೆ ಮಾಡ್ಕೊಳ್ಳಿ. ಕೊಟ್ಟೆ ಹಾಲೆಲ್ಲ ಸರಿಯಾಗಲೇ. ಅಯ್ಯೋ, ಮಕ್ಕಳಿಗಂತೂ ಅದನ್ನು ಕುಡ್ಸೋಕ್ಕೆ ಹೋಗಬಾರ್ದು. ಹ್ಞೂನಮ್ಮ, ಅದು ಒಂದು ನಾನು ಯೋಚನೆ ಮಾಡ್ತಿದ್ದೀನಿ. ನೋಡೋಣ, ಅಲ್ಲಿ ರತ್ನ ಅಂತ ಕೆಲಸಕ್ಕೆ ಬರ್ತಾಳೆ, ಅವಳ ಹತ್ರ ಹೇಳಿದ್ರೆ ಎಲ್ಲಾರು ಇದ್ರೆ ಹೇಳ್ತಾಳೆ. ದನನೇ ತಂದ್ಕೋತೀನಿ. ನೀನು ಹೇಳ್ದಂಗೆ ದನ ಇಲ್ದಿದ್ರೆ ಸರಿ ಆಗಲ್ಲಮ್ಮ. ಹಂಗಾರೆ ಒಂದು ಕೆಲಸ, ನಿಮ್ಮ ಹತ್ರ ಅಲ್ಲ ಮುರಿ ಅನ್ಬಾರ್ದು. ವಿಶ್ವನಾಥಣ್ಣವ್ರ ಮನೆಯಲ್ಲೇ ಒಂದು ದನ ಕೊಡೋದು ಅದೇ ಅಂತಿದ್ರು. ನಿಮ್ಮ ಅಪ್ಪಾಜಿ ದುಡ್ಡು ಕೊಡ್ತಾರೆ, ದನ ಈಗ ಸಜ್ಜಿಗೆ ತಗೊಂಡೋಗ ಆತದ ಆಗಲ್ಲ ಹೇಳ. ಒಂದು ಕೆಲಸ ಮಾಡೋಣ ಅಮ್ಮ, ಅಪ್ಪಾಜಿ ಏನು ದುಡ್ಡು ಕೊಡೋದು, ಬಾಲೆ ಕೈಯಲ್ಲಿ ಬಂದು ದುಡ್ಡು ಹಾಗೆ ಅದಕ್ಕೆ ಕೊಟ್ಬಿಡೋಣ. ಎಂತ ಬಾಲೆ ಕೈಯಲ್ಲಿ ಏನು ಸ್ವಲ್ಪ ಬಂದದನ್ ಸರಿತಾ? ಅಷ್ಟು ದುಡ್ಡು ಎಂತಕ್ಕ ದನಿಗೆ? ಕಾಟ್ದನೇ, ಏನು ಸಿಂದಿದ್ದಾನೇನಲ್ಲ, ಕಾಡ್ತಾನ. ಬಾಲೆ ಹಾಲಿಗೊಂದೇನು ಮೋಸಿಲ್ಲ. ಮೊದಲೇ ಹೇಳಿನಿ ಅದ್ರ ಬಗ್ಗೆ ಅಂತ ಹೇಳಬೇಡ ಅಂತ, ಸುಮ್ಮನಿದ್ದು ಬೇಡ. ಅದು ಈಗ ಅವರೇ ನಿನ್ನ ಅಪ್ಪಾಜಿ ಹತ್ರನೂ ದುಡ್ಡು ತಗೊಳೋದು ಖಾತ್ರಿ ಇಲ್ಲ. ಅವರು ಕೊಟ್ಟಿಗೆನೇ ಖಾಲಿ ಮಾಡ್ತಾ ಇದ್ದಾರಂತೆ. ಎಲ್ಲರಿಗೂ ಹಿಂಗೆ ದಾನ ಕೊಟ್ಟಂಗೆ ಕೊಡ್ತಾ ಇದ್ದಾರಂತೆ. ಹುಲ್ಲಿನ ಸಪ್ಲೈ ಇಲ್ಲ, ಈ ಹಿಂಡಿ ರೇಟಲ್ಲಿ ಜಾನುವಾರು ಸಾಕೋಕ್ಕಾಗಲ್ಲ, ಹೆರ್ಗೂ ಬಿಟ್ಟು ಹೊಡಿಯೋಂಗಿಲ್ಲ ಅಂತ ಹೇಳಿ ಎಲ್ಲ ಕೊಡ್ತಾರಂತೆ. ಅದರಲ್ಲಿ ಒಂದಿದ್ದು ನಿನ್ನ ಅಪ್ಪಾಜಿ ಹೇಳಿ ಇಟ್ಟಿದ್ದಂತೆ. ಅಂದರೆ ನಮ್ಮದು ಇಲ್ಲೇ ಮಾಸ್ಕಿರ್ತದೆ, ಮಾಸ್ಕಿನ ಮೇಲೆ ನಾ ತತ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಇಟ್ಕೊಂಡಾರೆ. ಹಂಗಾರೆ ಸರಿ ಬಿಡಮ್ಮ, ಹಾಗೆ ಮಾಡೋಣ. ಈಗ ಮಲ್ಕೊಳೋಣ. ಈಗ ನಿನ್ನ ಮೊಮ್ಮಗೆ ಹೇಳ್ತಾನೆ,